ಅಣ್ಣ ಒಂದ್ ನಿಮಿಷ ನಿಲ್ಸಿ. ಬಂದೆ. ಸರಿ ಮೇಡಮ್. ಹಲೋ ಸರ್. ಇಷ್ಟೊತ್ತಿಗೆ ನಿನ್ನಿಂದ ಫೋನ್ ಬರಬೇಕಾಗಿತ್ತು. ಮನೆ ತಲುಪಿದ ತಕ್ಷಣ ನನಗೆ ಹೇಳಬೇಕು ಅಂತ ಗೊತ್ತು ತಾನೆ? ಇನ್ನು ಮನೆಗೂ ಇಲ್ಲ ಸರ್. ಅದು ಮೇಡಮ್ ಸೊಪ್ಪು ತಗೋತಿದ್ರೆ ಸರ್. ಸೊಪ್ಪ? ಏನು ಸೊಪ್ಪು? ಗೊತ್ತಿಲ್ಲ ಸರ್. ಅದು ಬಿಡು, ಆದಷ್ಟು ಬೇಗ ಮನೆಗೆ ತಲುಪಿ ನನಗೆ ಅಪ್ಡೇಟ್ ಮಾಡು. ಸರಿ ಸರ್. ಸರ್, ಇಂಟರ್ನ್ಯಾಷನಲ್ ಗೊತ್ತು ಮೀರಾ. ನಿನ್ನೆ ಅದು ಎಲ್ಲ ಕೆಲಸಗಳು ಹಾಗೆ ಉಳ್ಕೊಂಡಿದ್ದಾವೆ. ಆದರೆ ಆ ಎಲ್ಲ ಕೆಲಸಗಳು ಆರಂಭ ಮಾಡೋದಕ್ಕೂ ಮೊದಲು ನಾನು ನಿನ್ನ ಹತ್ರ ಮಾತಾಡಬೇಕು ಮೀರಾ. ಕೂತ್ಕೋ. ಕೂತ್ಕೋ ಮೀರಾ. ಓಕೆ ಸರ್. ಯಾಕೆ ಮೀರಾ, ಯಾಕೆ ಹೀಗೆ ಮಾಡಿದೆ? ನಮ್ಮ ಮಾವನವ್ರ ವಿರುದ್ಧ ಅದೇನು ಹಠ ಸಾಧಿಸೋಕೆ ಹೊಟ್ಟಿದ್ಯಾ? ಇನ್ನೂ ನಿನ್ನ ಮನಸ್ಸಲ್ಲಿ ಏನೇನೋ ಇಟ್ಕೊಂಡಿದ್ಯಾ ಮೀರಾ? ಅವೆಲ್ಲನೂ ನನಗೀಗಲೇ ಹೇಳ್ಬಿಡು ಮೀರಾ. ಅದರಿಂದ ಆಗೋ ಪರಿಣಾಮಗಳನ್ನು ನಾನು ಒಬ್ಬನೇ ಅನುಭವಿಸ್ತೀನಿ. ಸರ್, ಏನ್ ಹೇಳ್ತಿದ್ದೀರಾ ಸರ್? ನಮ್ಮ ಮಾವನವರು ನಿನ್ನನ್ನು ಭೇಟಿ ಮಾಡಿದ್ದು, ಮದುವೆ ಖರ್ಚು ಬಗ್ಗೆ ಕೇಳಿದ್ದು, ಅವ್ರ ಕೈಲಾದಷ್ಟು ಅವರು ವಾಪಸ್ ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ದು, ಇವೆಲ್ಲನೂ ನೀನು ನನಗೆ ಹೇಳಬೇಕು ಅಂತ ನಿನಗೆ ಅನಿಸ್ಲೇ ಇಲ್ವಾ? ನಿನ್ನ ಬೇಜವಾಬ್ದಾರಿತನದಿಂದ ಅನು ಇವತ್ತು ಏನೆಲ್ಲ ಒದ್ದಾಟಗಳನ್ನು ಅನುಭವಿಸ್ತಿದ್ದಾಳೆ ಗೊತ್ತಾ ನಿನಗೆ? ನಮ್ಮ ಮಾವನವರು ಮನೆಯನ್ನ ಮಾರಿ ರಾತ್ರಿಗಳನ್ನ ಎಲ್ಲೆಲ್ಲೋ ಕಳಿಬೇಕಾಯ್ತು ಮೀರಾ. You should have informed me, Meera. You should have. Sir, please listen to me. ಸುಬ್ಬು ಅವರೇ ಇದನ್ನೆಲ್ಲ ನಿಮ್ಮ ಹತ್ರ ಹೇಳಬಾರ್ದು ಅಂತ ನನ್ನ ಹತ್ರ ಕೇಳ್ಕೊಂಡ್ರು ಸರ್. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ತುಂಬಾ ಸಲ ದುಡ್ಡು ಕೊಡೋದು ಬೇಡ ಅಂತ ಹೇಳಿದೆ. ಪ್ರಾಮಿಸ್ ಸರ್. ಬಟ್ ಅವ್ರು ಅದಕ್ಕೆ ಒಪ್ಪಲಿಲ್ಲ. ನಾನು ಏನ್ ಮಾಡಕ್ಕಾಗುತ್ತೆ ಸರ್? ಆಯ್ತು ಬಿಡಿ ಸರ್. ಇನ್ ಮುಂದೆ ಈ ತರ ಮಿಸ್ಟೇಕ್ಸ್ ಆಗ್ದಿದ್ದಾಗೆ ನಾನೇ ನೋಡ್ಕೋತೀನಿ. I'll get back to you, sir. Thank you.
ಮಂದಾಕ ಇವತ್ತಿನ ಅಡಿಗೆ ಪೂರ್ತಿ ಹಚ್ಚ ಹಸಿರು ಮಾಡ್ಬಿಡೋಣ. ತಗೊಳ್ಳಿ. ತರಕಾರಿ ಡೆಲಿವರಿ ಬಂತಾ? ಇಲ್ಲ ಅಕ್ಕ, ನಾನ್ ತಗೊಂಡ್ ಬಂದಿದ್ದು. ಅಯ್ಯೋ ಅನು ಅಮ್ಮ, ನೀವ್ ತಂದ್ರ? ನೀವ್ ಯಾಕೆ ತರಕ್ ಹೋದ್ರಿ? ಯಾಕೆ? ಅಕ್ಕ ಇದನ್ನ ಇಲ್ಲಿ ಯಾರು ತಿನ್ನಲ್ಲ, ವೇಸ್ಟ್ ಆಗುತ್ತೆ. ಅರೆ, ಇಷ್ಟು ಫ್ರೆಶ್ ಆಗಿರೋ ಸೊಪ್ಪನ್ನ ಯಾಕೆ ವೇಸ್ಟ್ ಮಾಡ್ಬೇಕು? ಚಾನ್ಸ್ ಇಲ್ಲ. ಇವತ್ತಿದ್ರಲ್ಲಿ ಸೊಪ್ಪು ಸಾರು, ಪಲ್ಯ ಎಲ್ಲಾನು ಮಾಡೋಣ. ಅನು ಅಮ್ಮ, ಸೊಪ್ಪು ತುಂಬಾನೇ ಚೆನ್ನಾಗಿದೆ, ಆದ್ರೆ ಈ ಮನೇಲಿ ಮನೆ ಸಾಮಾನು ಯಾರು ತರಲ್ಲ. ಪ್ರತಿದಿನ ಮೇನ್ ಕೋರ್ಸ್ ಏನಿರ್ಬೇಕು, ತರಕಾರಿ ಏನ್ ಬೇಕು ಅಂತ ಮೀರಾ ಮ್ಯಾಮೆ ಪ್ಲಾನ್ ಮಾಡಿರ್ತಾರೆ. ಅದ್ರ ತಕ್ಕಂತೆ ದಿನಸಿ ತರಕಾರಿಗಳನ್ನ ಅವರೇ ಕಳಿಸ್ತಾರೆ. ಲಿಸ್ಟ್ ಗೋಪಿ ಹತ್ರ ಇದೆ ನೋಡಿ. ಒಂದ್ ನಿಮಿಷ ಇರಿ. ಇವತ್ತಿನ ಹಣ್ಣು ತರಕಾರಿಗಳ ಲಿಸ್ಟು ಜುಶಿನಿ, ಅದೇ ಕೊಕ್ಕಂಬರು, ಡ್ರ್ಯಾಗನ್ ಫ್ರೂಟ್ಸು, ಮತ್ತೆ ಅಮೆರಿಕನ್ ಸ್ವೀಟ್ ಕಾರ್ನು, ಬ್ರೋಕೋಲಿ, ಲೀಗ್ ರಾಬುಟನ್ ಹಣ್ಣು. ಅಷ್ಟೇ ಅಕ್ಕ. ಮೀರಾ ಮ್ಯಾಮ್ ಆಫೀಸ್ ಕೆಲ್ಸ ಅಲ್ದೆ ಇದನ್ನು ನೋಡ್ಕೋತಾರ? ಅಲ್ಲ, ಅಲ್ಲಿತ್ಕೊಂಡು ಇಲ್ಲಿರೋ ಅಡ್ಗೆ ಮೆನ್ಯೂನೆಲ್ಲ ಹೇಗ್ ನಿಭಾಯಿಸಕ್ಕಾಗತ್ತೆ? ನಮ್ಗೇನ್ ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬೇಕು ಅಲ್ವಾ ಮಂದಕ್ಕ? ಅವ್ರಿಗೆ ಆಫೀಸ್ ಅಲ್ಲಿ ಎಷ್ಟು ಕೆಲಸ ಇರುತ್ತೆ ಗೊತ್ತಾ? ವರ್ಧನ್ ಸಂಸ್ಥೆ ವೈಸ್ ಪ್ರೆಸಿಡೆಂಟ್ ಅವರು. ನಮ್ಮನೆ ಅಡ್ಗೆ ಮನೆ ಜವಾಬ್ದಾರಿ ಅವ್ರಿಗೆ ಯಾಕೆ ಪಾಪ? ಸರಿಯಾಗಿ ಹೇಳ್ದೆ ಅನು. ಇದ್ರ ಬಗ್ಗೆ ನಾವ್ ಯಾರು ಯೋಚನೆನೇ ಮಾಡಿರ್ಲಿಲ್ಲ. ಮೀರಾ ಇದ್ದಾಳೆ, ಇದನ್ನೆಲ್ಲ ಅವಳು ನೋಡ್ಕೋತಾಳೆ ಅಂತ ನಾವೆಲ್ಲ ಸುಮ್ನೆನೆ ಇದ್ವಿ. ಇನ್ಮೇಲೆ ಅವಳಿಗೆ ಈ ಜವಾಬ್ದಾರಿ ಎಲ್ಲ ಬೇಡ ಬಿಡು. ಹೌದು ಅಮ್ಮ, ಇನ್ಮೇಲೆ ನಾನಿದ್ದೀನಲ್ಲ, ಎಲ್ಲಾನು ನಾನೇ ನೋಡ್ಕೋತೀನಿ. ಇಲ್ಲಿ ನೋಡಿ, ಸೊಪ್ಪು ತರಕಾರಿ ಎಷ್ಟು ಫ್ರೆಶ್ ಆಗಿದೆ. ಇವತ್ತಿನ ಲಿಸ್ಟ್ ಅಲ್ಲಿ ಸೊಪ್ಪಿಲ್ಲ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ವೇಸ್ಟ್ ಮಾಡೋದಕ್ಕಾಗತ್ತಾ? ನೋ ಚಾನ್ಸ್. ಇವತ್ತು ರುಚಿ ರುಚಿಯಾದ ಸೊಪ್ಪಿನ ಅಡ್ಗೆನ ನಾನೇ ಮಾಡ್ತೀನಿ. ಇದು ನಿಂದೆ ಮನೆ, ಏನ್ ಬೇಕಾದ್ರೂ ಮಾಡು. ಸರಿ ಅಮ್ಮ, ಮೊದ್ಲು ನಿಮಗ್ ಚಹಾ ಮಾಡಿ ತಗೊಂಡ್ ಬರ್ತೀನಿ, ನೀವ್ ಕೂತ್ಕೊಳ್ಳಿ. ನಿಮ್ ಹತ್ರ ಮಾತಾಡ್ಬೇಕು ಅಂತಾನೆ ನಾನು ಆಫೀಸ್ಗೆ ಹೋಗದೆ ನೇರವಾಗಿ ಬಂದಿದ್ದೀನಿ. ಸರಿ ಅಮ್ಮ, ನೀವು ಕೂತಿರಿ, ನಾನು ಬರ್ತೀನಿ. ಸರಿ ಮಂದಕ್ಕ, ಇದನ್ನೆಲ್ಲ ಕ್ಲೀನಾಗಿ ತೊಳಿರಿ. ಸರಿ ಅನು ಅಮ್ಮ. ಸರಿ ಮಾನ್ಸಿ, ನಮ್ ಕಡೆಯಿಂದನೂ ನಿಮ್ಮ ಅಪ್ಪ ಅಮ್ಮನ್ಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಬಿಡು. ಅವರು ಇಲ್ಲಿಗೆ ಬಂದು ಹಬ್ಬ ಆಚರಿಸಿದ್ರೆ ಚೆನ್ನಾಗಿರ್ತಿತ್ತು. ಇಟ್ಸ್ ಓಕೆ, ನೀನ್ ಅವ್ರ ಜೊತೆನೆ ಇದ್ದು ಆರಾಮಾಗ್ ಬಾ. ಓಕೆ, ಬಾಯ್. ಬಂದ ಹೇಳಿ ಅಮ್ಮ. ಮಾನ್ಸಿ ಅವ್ರ ಅಪ್ಪ ಅಮ್ಮನ ಏರ್ಪೋರ್ಟ್ ಇಂದ ಪಿಕ್ ಮಾಡಿ ಅವ್ರ ಮನೆಗೆ ಹೋಗ್ತಿದ್ದಾಳಂತೆ. ಅಲ್ಲೇ ಹಬ್ಬ ಮುಗಿಸಿ ಆಮೇಲೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಇದು ಅನು ಮತ್ತೆ ಆರ್ಯನ್ಗೆ ಮೊದಲನೇ ಹಬ್ಬ. ಅನು ಹತ್ರ ಕೇಳ್ಕೊಂಡು ಹಬ್ಬಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಬಂದ. ಆರ್ಯ ಸರ್ ರಾತ್ರಿ ಬಂದಿದ್ರೋ ಇಲ್ವೋ? ಅನು ಅವರ ನಿಮ್ಮನ್ನ ಅಮ್ಮವರು ಬರಕ್ ಹೇಳ್ಯಾರ.
ಸರಿ ಅಜ್ಜಯ್ಯ. ಅಜ್ಜಯ್ಯ, ಆರ್ಯ ಸರ್ ನಿನ್ನೆ ರಾತ್ರಿ ತಡಾಗ್ ಬಂದ್ರು, ಮುಂಜಾನೆ ಲಘು ಹೊಂಟೋದ್ರು. ಸರಿ ಅಜ್ಜಯ್ಯ, ನೀ ಹೋಗಿರಿ, ನಾ ಬರ್ತೀನಿ. ಆದ್ರೆ ಲೇಟಾಗಿ ಬಂದು ಬೆಳಗ್ಗೆ ಬೇಗ ಹೋದ್ರಂತೆ. ಅಲ್ಲ, ನಾನೊಬ್ಳು ಇದೀನಿ ಅನ್ನೋದನ್ನೇ ಮರ್ತೋದ್ರ ಇವರು. ಹಬ್ಬಕ್ಕೆ ಒಂದ್ ವಿಶ್ಯೂ ಮಾಡದೆ ಹೊರಟೋದ್ರಲ್ಲ. ಅಪ್ಪ ಅಮ್ಮಂಗೂ ಕೂಡ ನಮ್ಮನ್ನ ಮನೆಗೆ ಹಬ್ಬಕ್ಕೆ ಕರಿಬೇಕು ಅಂತ ಅನಿಸ್ಲಿಲ್ವಾ? ರಮ್ಯಂಗ್ ಫೋನ್ ಮಾಡೋಣ ಅಂದ್ರೆ ಅವಳು ಬದಲಾಗಿದ್ದಾಳೆ, ಎಲ್ರೂ ಬದಲಾಗಿದ್ದಾರೆ. ನಾನು ಯಾರಿಗೂ ಬೇಡ. ಇನ್ಮೇಲೆ ಅಂತ ಸೆಲೆಬ್ರೇಷನ್ಸ್ ಎಲ್ಲ ಇರುತ್ತೋ ಇರಲ್ವೋ? ಅಲ್ಲ, ಅಪ್ಪ ಅಮ್ಮ ಕರೀಲಿಲ್ಲ ಅಂದ್ರೆ ಏನಂತೆ, ನಾನೇ ಅಲ್ಲಿಗೆ ಹೋಗ್ತೀನಿ. ಹಾ, ಈಗ್ಲೇ ಶಾರದಾ ಅಮ್ಮನ ಹತ್ರ ಹೋಗಿ ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಶಶಿ, ಈ ಸರಿ ಮಾನ್ಸಿ ಅಮ್ಮ ಬರಲ್ವಂತೆ. ಅವ್ರ ಅಮ್ಮನ ಮನೇಲೆ ಹಬ್ಬ ಆಚರಿಸ್ತಾರಂತೆ. ಈ ಸರಿ ಹಬ್ಬಕ್ಕೆ ಅಮ್ಮ ಇದ್ದಾರೆ ಅಂತ ಅಮ್ಮಾಜಿ ಬಹಳ ಖುಷಿಯಾಗಿದ್ದಾರೆ. ಹೌದೌದು. ಈ ಮನೆ ಏನೆಲ್ಲ ಕಳ್ಕೊಂಡಿತ್ತೋ ಅದೆಲ್ಲ ಅಮ್ಮನಿಂದ ಸಿಕ್ತಿದೆ ಅನ್ನಿಸ್ತಿದೆ. ಅಮ್ಮನು ಹಬ್ಬ ಮಾಡ್ತೀನಿ ಅಂತ ತವ್ರಿಗೆ ಹೋಗಿದ್ರೆ ಅಮ್ಮಾಜಿ ತುಂಬಾನೇ ಬೇಜಾರಾಗ್ತಿದ್ರು. ಹೌದು, ಖಂಡಿತ. ಶಶಿ, ಅಮ್ಮ ಬಂದ್ಮೇಲೆ ಈ ಮನೇಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಲ್ವಾ? ಅಯ್ಯೋ, ನಾನೀಗ ತವ್ರ ಮನೆಗೆ ಹೋಗ್ತೀನಿ ಅಂತಂದ್ರೆ ಅಮ್ಮ ಬೇಜಾರ್ ಮಾಡ್ಕೋತಾರ. ಅಪ್ಪ ಅಮ್ಮ ಅಂತೂ ನನ್ನ ಕರ್ದಿಲ್ಲ, ಆರ್ಯ ಸರ್ ಅಂತೂ ಇಲ್ವೇ ಇಲ್ಲ. ಇಂಥ ಟೈಮಲ್ಲಿ ಅಮ್ಮನ್ನ ಬಿಟ್ಟು ಹೋಗೋದು ತಪ್ಪಾಗುತ್ತೆ. ಗುಡ್ ಮಾರ್ನಿಂಗ್. ಹ್ಯಾಪಿ ದಸರಾ. ಗುಡ್ ಮಾರ್ನಿಂಗ್ ಅಮ್ಮ, ನಿಮ್ಗೂ ಕೂಡ ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು. ಏನೋ ಯೋಚಿಸ್ತಾ ಇರೋ ಹಾಗಿತ್ತು. ಅದು ಅಮ್ಮ, ನಮ್ಮನೇಲಿ ಹಬ್ಬ ಹೇಗ್ ಸೆಲೆಬ್ರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೌದಾ? ನಾನು ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ. ನೀನೇ ಹೇಳು, ಏನ್ ಮಾಡೋಣ ಅಂತ. ಅಮ್ಮ, ನವರಾತ್ರಿ ಅಂದ್ರೆ ನನಗ್ ಮೊದ್ಲು ನೆನಪಾಗೋದೇ ಗೊಂಬೆ ಕೂರ್ಸೋದು. ಅದೇ ಚಿಕ್ಕವಳಿದ್ದಾಗಿಂದನೂ ನನಗ್ ದೊಡ್ಡ ಸಂಭ್ರಮ. ಗೊಂಬೆ ಕೂರ್ಸೋದಾ? ಅಷ್ಟೊಂದು ಗೊಂಬೆಗಳು ನಮ್ಮನೇಲಿ ಇಲ್ವಲ್ಲ. ಅನು, ಗೊಂಬೆಗಳಿಲ್ದಿರೋ ನವರಾತ್ರಿ ಹೇಗಮ್ಮ ಆಗತ್ತೆ? ಅಮ್ಮ, ಒಂದ್ ಐಡಿಯಾ. ಏನು? ಏನದು ಸೀಕ್ರೆಟ್? ನನಗೆ ಗೊತ್ತಿಲ್ದಿರ ಹಾಗೆ ಮಾತಾಡ್ತಿದ್ದೀರಾ? ಹೌದು ಬಾವಾ, ನಿಮಗ್ ಗೊತ್ತಿಲ್ದೇ ಇರೋ ಅಂತ ದೊಡ್ಡ ಸೀಕ್ರೆಟ್. ಬಾವಾ, ನಾವ್ ಹಬ್ಬಕ್ಕೆ ಗೊಂಬೆಗಳನ್ನ ಕೂರ್ಸೋಣ. ವಾವ್, ವಾಟ್ ಅನ್ ಐಡಿಯಾ. ಹಬ್ಬಕ್ಕೆ ಕೂರ್ಸೋಣ. ಗೊಂಬೆಗಳಿಗೆ ಆರ್ಡರ್ ಮಾಡ್ಲಾ? ಅಯ್ಯೋ ಬಾವಾ, ಆರ್ಡರ್ ಎಲ್ಲ ಯಾಕೆ ಮಾಡ್ತೀರಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಅದು ಇರಿ.
ಒಳ್ಳೆ ಐಡಿಯಾ. ಭಾವ ಏನಂತೀರಾ? ಜಸ್ಟ್ ಕಿಡಿಂಗ್, ಸೂಪರ್ ಐಡಿಯಾ. ನಮ್ ಫ್ರೆಂಡ್ ಹತ್ತಿಗೆ ಅಂದ್ರೆ ಸುಮ್ಮನೆನಾ? ಯು ಆರ್ ಆಸಮ್. ಅದೇನ್ ತಯಾರಿ ಮಾಡ್ಕೋಬೇಕೋ ಎಲ್ಲಾನು ಮಾಡಿ ನಿಮ್ಮಿಬ್ರಿಗೆ ಬಿಟ್ಟಿದ್ದೀನಿ. ಹರ್ಷ, ಮಾನ್ಸಿಗ್ ಫೋನ್ ಮಾಡಿದ್ಯಪ್ಪ? ಹಾಮ, ಮೆಸೇಜ್ ಮಾಡಿದ್ಲು ಅವ್ರ ಅಪ್ಪ ಅಮ್ಮ ಜೊತೆ ಇದ್ದು ಬರ್ತೀನಿ ಅಂತ. ನಿನ್ಗೇನು ತೊಂದರೆ ಇಲ್ಲ ಅಲ್ವಾ? ನೀನೇನಾರು ಅಲ್ಲಿಗೆ ಹೋಗ್ಬೇಕಾ? ನೋನೋ, ಅದೇಗ್ ಸಾಧ್ಯ? ನಮ್ಮನೇಲಿ ನಮ್ ಫ್ರೆಂಡ್ ಹತ್ತಿಗೆ ಇದ್ದಿದ್ದು ಮೊದಲನೇ ಹಬ್ಬ. ಅದ್ ಹೇಗ್ ಮಿಸ್ ಮಾಡೋಕ್ ಸಾಧ್ಯ? ಆದ್ರೆ ನಿಮ್ ದಾದಾನೇ ಇಲ್ವಲ್ಲ ಬಾವ. ಅವ್ರಿನ್ಮೇಲೆ ಎಲ್ಲಿ ಹೋಗ್ತಾರೆ, ಯಾವಾಗ ಬರ್ತಾರೆ, ನಾನು ಒಂದೂ ಕೇಳಲ್ಲ. ಅವ್ರ ಜೊತೆ ನಾನು ಮಾತಾಡೋದು ಇಲ್ಲ. ಕಮಾನ್ ಅತ್ತಿಗೆ, ಚಿಲ್, ರಿಲ್ಯಾಕ್ಸ್, ನಾವು ಚೀರ್ ಅಪ್, ಲೆಟ್ಸ್ ರಾಕ್ ದಿಸ್ ಹಬ್ಬ. ಮಂದ, ಅನು, ನೀನ್ ರೆಡಿ ಆಗು. ಸರಿ ಅಮ್ಮ, ನಾನು ರೆಡಿಯಾಗಿ ಬರ್ತೀನಿ. ಎಲ್ಲಾ ಮಾತಾಡಿ ಆರ್ಯ ಮನೆಗ್ ಬರ್ತಾನಾ ಇಲ್ವಾ ಅನ್ನೋದೇ ಮಾತಾಡ್ಲಿಲ್ವಲ್ಲ. ಯಾಕೆ ಹೀಗ್ ಮಾಡ್ತಿದ್ದಾನೆ? ಹಬ್ಬದ ದಿನಾನೂ ಮನೇಲಿರ್ಬಾರ್ದಾ? ಆಯ್ತಾ? ಹಾ ಬಾವ. ಫೈನಲಿ ಮಂಟಪ ರೆಡಿ. ಅಕ್ಕ, ಮನೇಲಿರೋ ಅಷ್ಟು ಗೊಂಬೆಗಳು ಇಲ್ಲಿವೆ. ಅನುವಮ್ಮ, ಹೂವು ಹಣ್ಣು ಇಡೋಕ್ಕೆ ತಟ್ಟೆನೂ ರೆಡಿ ಇದೆ. ಸರಿ ಮಂದ ಅಕ್ಕ, ನೀವು ಮಿಕ್ಕಿದೆಲ್ಲ ನೋಡ್ಕೊಳ್ಳಿ. ಅಣ್ಣ, ಹೂವ? ಐ ಟೆಲ್ ದೆಮ್, ವೇಟ್. ಯಾರಿಗೆ ಬಾವ? ಮೀರಾ ಮ್ಯಾಮ್ ಹೇಳ್ತೀರಾ? ಯಾ, ಯೂಶಲಿ ಅವಳಿಗೆ ಹೇಳೋದು. ನೋ ಬಾವ, ಎಲ್ಲದಕ್ಕೂ ಅವ್ರನ್ನೇ ಕೇಳೋದು ಎಷ್ಟು ಸರಿ ಹೇಳಿ. ಅದು ಅಲ್ಲದೆ ಇವತ್ತು ಅವ್ರು ನಮ್ಮನೆಗೆ ಬರ್ತಿರೋ ಗೆಸ್ಟ್, ನಾವು ಹೋಸ್ಟ್. ಯಾ ಯಾ ಕರೆಕ್ಟ್. ಇದು ನಮ್ಮನೆ ಹಬ್ಬ, ಸೊ ನಾವೇ ಮಾಡ್ಬೇಕು. ಎಕ್ಸಾಕ್ಟ್ಲಿ. ಅಣ್ಣ, ಹೂವ ಬಂತ ಚೆಕ್ ಮಾಡಿ, ಡೆಕೋರೇಷನ್ ಎಲ್ಲ ಆಗ್ಬೇಕು. ಸರಿ ಅಕ್ಕ, ಬೇಗ. ಅನೋಮರ, ನಿಮ್ಗೊಂದು ಗಿಫ್ಟ್ ಬಂತದೆ ನೋಡ್ರಿ. ಗಿಫ್ಟಾ? ನನಗೆ ಯಾರು ಕಳ್ಸಿದ್ದು ಅಚ್ಚಯ್ಯ? ನೀವೇ ನೋಡ್ರಲ್ಲ. ಅದಕ್ಕೆ ಡೌಟೇ ಬೇಡ, ಇದು ದಾದಾನೇ ಕಳ್ಸಿರ್ಬೇಕು ನಿಮಗೆ ಸರ್ಪ್ರೈಸ್ ಕೊಡೋದಕ್ಕೆ. ಮನೆಗೆ ಬರ್ದೆ ಅದೆಂತ ಸರ್ಪ್ರೈಸ್ ಬಾವ? ಅವ್ರು ಯೂಶಲಿ ಹಾಗೆ.